ಮನುಷ್ಯ ಹುಟ್ಟಿದ ಮೇಲೆ ಗುರು ಮತ್ತು ಗುರಿಯ ನಡುವೆ ಬದುಕಬೇಕು. ಇದು ಪ್ರಕೃತಿ ಮತ್ತು ಮಾನವ ತನಗೆ ತಾನೇ ಬರೆದಿಟ್ಟ ಅಲಿಖಿತ ನಿಯಮ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿಯೂ ಇಲ್ಲ. ಕೆಲವರಿಗೆ ಹುಟ್ಟಿದ ದಿನಾಂಕ ಇರಲಿ, ನಾವು ಯಾಕಾಗಿ ಬದುಕ್ತಿದ್ದೇವೆ ಅನ್ನೋದು ಗೊತ್ತಿರೋದಿಲ್ಲ. ಇಂಥವರು ತಮ್ಮ ಭವಿಷ್ಯದ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಕೂಡ ಅಸಮರ್ಥರಾಗಿರ್ತಾರೆ. ಹುಟ್ಟಿದ ಮೇಲೆ ಸಾಯಲೇಬೇಕು ಎಂಬ ಸತ್ಯಕ್ಕೆ ಗಂಟು ಬಿದ್ದಿರ್ತಾರೆ. ಅದು ನಿಜ. ಆದರೆ ಸಾಯ್ತೀವಿ ಅಂತ ಇಂದಿನ ಸುಂದರವಾದ ಬದುಕನ್ನು ಸಾಯಿಸೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಇದರ ಬಗ್ಗೆ ತಂದೆ ತಾಯಂದಿರು ಕೂಡ ಎಚ್ಚರ ವಹಿಸಬೇಕು. ಮಕ್ಕಳನ್ನು ದೇಶದ ಆಸ್ತಿಯನ್ನಾಗಿಸಬೇಕು, ಮನೆಗೆ ಆಸ್ತಿ ಮಾಡುವವನಾಗಬಾರದು. ತಪ್ಪು ಸರಿಗಳ ಬಗ್ಗೆ ಪೋಷಕರ ಮಾರ್ಗದರ್ಶನ ಅಗತ್ಯ. ಆದರೆ ಈಗ ಹುಟ್ಟಿಸುವುದು ಮಾತ್ರ ನಮ್ಮ ಕರ್ತವ್ಯ, ಮುಂದೆ ಅವರ ಜೀವನ ಅವರಿಗೆ ಅನ್ನೋ ರೀತಿಯಲ್ಲಿ ಅನೇಕ ಪೋಷಕರು ನಡೆದುಕೊಳ್ಳುತ್ತಿದ್ದಾರೆ. ಇಂತಹ ಪರಿಸ್ಥಿತಿಗಳು ಮನುಷ್ಯನನ್ನು ಅಪರಾಧಿಯನ್ನಾಗಿಸಿ ಬಿಡುತ್ತೆ. ಬರೀ ಟೀಕಿಸೋದ್ರಲ್ಲಿ ವಿಧಾನಸೌಧ ಕಟ್ಟುವ ಮಹಾತ್ಮರೇ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಟೀಕೆ ಮತ್ತು ಆಶ್ವಾಸನೆಯನ್ನು ಬಿಟ್ಟು ಅಪರಾಧಕ್ಕೆ ಮೂಲ ಕಾರಣ ಮತ್ತು ಅದನ್ನು ತಡೆಗಟ್ಟುವ ವಿಧಾನ ಹುಡುಕಬೇಕು. ಆದರೆ ಹಾಗಾಗುತ್ತಾ ಅನ್ನೋದೇ ಸಂಶಯ. ಯಾಕೆಂದರೆ ಅಕ್ಕಿಯಲ್ಲಿ ಕಲ್ಲು ಹುಡುಕಬಹುದು, ಕಲ್ಲಿನಲ್ಲಿ ಅಕ್ಕಿಯನ್ನು ಹುಡುಕೋದು ಸಾಧ್ಯವಿಲ್ಲ. ಹುಡುಕಿದರೂ ಅದು ವ್ಯರ್ಥ ಅಷ್ಟೇ. ಇದು ಚಿಕ್ಕಮಗಳೂರಿನಲ್ಲಿ ನಡೆದ ಘಟನೆ. ಬಾಳೆಹೊನ್ನೂರಿನಿಂದ ಕೆಲವೇ ದೂರದಲ್ಲಿರುವ ಒಂದು ಪುಟ್ಟ ಕುಗ್ರಾಮ, ಹೆಸರು ಆಡುವಳ್ಳಿ. ಹುಡುಕಿದರೂ 50 ಜನ ಸಿಗದ ಆ ಗ್ರಾಮದ ಯುವಕನೊಬ್ಬ ಬರೋಬ್ಬರಿ 14 ವರ್ಷ ಕಾರಾಗೃಹ ಸೇರಬೇಕಾಯಿತು. ಆತ ಜೈಲು ಸೇರಲು ಕಾರಣವಾದದ್ದು ಮಾತ್ರ ಆ ದೇವಸ್ಥಾನ. ಬೇಡಿದರೆ ದೇವರು ವರ ಕೊಡ್ತಾರೆ. ಆದರೆ ಆಡುವಳ್ಳಿಯ ಈ ಹುಡುಗನಿಗೆ ಕೊಟ್ಟಿದ್ದು ಮಾತ್ರ ವರ ಅಲ್ಲ, ಶಾಪ. ಅದು 14 ವರ್ಷ ಜೈಲುವಾಸ. ಇದೇ ಈ ಸಂಚಿಕೆಯ ಕಂಬಿ ಹಿಂದಿನ ಕಣ್ಣೀರ ಕತೆ.